ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಯದು ಯೋಧ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. KCT ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು KCT ರಿಸಲ್ಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತು ಕಾಲೇಜ್ ಏನಾದರೂ ಸ್ಟಾರ್ಟ್ ಆಯಿತಾ, ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಏನಾದರೂ ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ, ರಿಸಲ್ಟ್ ಯಾವಾಗ ಬರುತ್ತಾ, ಒಂದು ಏನೊಂದು ಡೌಟ್ಸ್ ಅನ್ನೋದಿತ್ತು ಆ ವೀಡಿಯೋದಕ್ಕೆ ಒಂದು ಫುಲ್ ಕ್ಲಿಯರಾಗಿ ಸಿಗುತ್ತೆ. ವೀಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಔಟ್ ಮಾಡೋಕ್ಕೋಗ್ಬೇಡಿ. ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ವೀಡಿಯೋ. ಏನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ನಿಮಗೆ ಎಂಡಲ್ಲಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮರೆಯೋಕೋಬೇಡಿ. ಬಂದುಬಿಡಿ, ಫಸ್ಟು ನಿಮ್ಮ ಒಂದು KCT ರಿಸಲ್ಟ್ ಯಾವಾಗ ಬರುತ್ತೆ ಅಂತ. KCT ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು ನೀವೇ ಇದರಲ್ಲಿ ತಿಳ್ಕೊಬೋದು. ಜಸ್ಟ್ ನೀವು ಒಂದು ಇನ್ಮೇಲಿಂದ ನಿಮಗೆ ಒಂದು KE ವೆಬ್ಸೈಟ್ ಯಾವ ಥರ ಆಗುತ್ತೆ ಅಂದರೆ ಒಂದು 2-3 ಮಂತ್ಸ್ ಒಂದು ತವ್ರ ಮನೆ ಥರ ಆಗ್ತಿರುತ್ತೆ. ಅಂದರೆ ಅವಾಗ ನೀವು ಒಂದು KE ವೆಬ್ಸೈಟ್ನ ಚೆಕ್ ಮಾಡ್ತಾ ಇರ್ತೀರಾ, ನಿಮ್ದು ಯಾವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ. ಇನ್ನೂ ಸ್ವಲ್ಪ ಜನ ಕೌನ್ಸಿಲಿಂಗ್ ಸ್ಟಾರ್ಟ್ ಆಯಿತಾ ಅಂತ ಕೇಳ್ತಿದ್ದೀರಾ. ನೋಡಿ, ನಿಮ್ಮ ಒಂದು KCT ರಿಸಲ್ಟ್ ಬರೋವರೆಗೂ ಯಾವುದೇ ಥರ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಲ್ಲ ಅಂತ ಅರ್ಥ. ಇನ್ನು ಯಾವುದೇ ಥರ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಲ್ಲ, ಇನ್ನೂ ಸ್ಟಾರ್ಟ್ ಆಗೋದಿಲ್ಲ. ಯಾವಾಗ ನಿಮ್ಮ ಒಂದು KCT ರಿಸಲ್ಟ್ ಬರುತ್ತೆ, ನೀವು ಯಾವಾಗ ಅಡ್ಮಿಷನ್ಸ್ ಪ್ರೊಸೆಸ್ಗೆ ಸ್ಟಾರ್ಟ್ ಮಾಡ್ತೀರಾ, ಅವಾಗ ನಿಮ್ಮ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗೆ. ಇನ್ನೂ ಒಂದು KCT ರಿಸಲ್ಟ್ ಬಂದಿಲ್ಲ. KCT ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈಗ ಒಂದು ಪ್ರೂಫ್ ಸಮೇತ ತೋರಿಸ್ಬೋದು. ಅಂದರೆ ನಮ್ಮ ಒಂದು KE ವೆಬ್ಸೈಟ್ಗೆ ಬಂದುಬಿಟ್ಟು ಪ್ರವೇಶ ಅಂದರೆ ಅಡ್ಮಿಷನ್ ಅಂತ ಬಂದಿರುತ್ತಲ್ಲ, ಅಲ್ಲ ಕ್ಲಿಕ್ ಮಾಡಿಬಿಟ್ಟು UGCET 2020 ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ನೋಡ್ಬೋದು. ನಿಮಗೆ ಜಸ್ಟ್ ಒಂದು ಕೀ ಆನ್ಸರ್ ಬಿಟ್ಟಿರೋದು. ಹಾಗೆ ಇನ್ನೂ ಒಂದು ಏನಪ್ಪ ಅಂದರೆ ಇಂಪಾರ್ಟೆಂಟ್, ಇಲ್ಲಿ ನಾವು ಹಂಗೆ ಸ್ಕ್ರೋಲ್ ಮಾಡ್ತಾ ಬಂದರೆ UGCET UG ಕೃಷಿ ಕೋಟಾ ಪ್ರಾಯೋಗಿಕ ಪರೀಕ್ಷೆಗಳು ಇವೆಂಟ್ಸ್ಗಳು. ಅಂದರೆ ಈಗ ಯಾರು ಅಗ್ರಿಕಲ್ಚರ್ ಬರೀತಿದ್ರೆ ಅವ್ರಿಗೆ ಒಂದು ನಿಮ್ಮ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನೋದು ನಡೀತದೆ. ಹಾಗೂ ಒಂದು ನಿಮ್ಮ ಸೆಕೆಂಡ್ PCನ ಸೆಕೆಂಡ್ ಎಕ್ಸಾಮ್ ಬೋರ್ಡನ್ನು ಬರೀತಾ ಇದ್ದಾರೆ. ಆ ಒಂದು ರಿಸಲ್ಟ್ ಬರಬೇಕು. ಹಾಗೂ ನಿಮ್ಮ ಒಂದು ಈಗ ಜಸ್ಟ್ ಇದರಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಲೈವಲ್ಲೇ. ಪ್ರತಿ ವರ್ಷ ಯಾವ ಥರ ಆಯ್ತೈತೆ ಅಂದರೆ, ಒಂದು ಬೇಗನೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿದ್ಬಿಟ್ಟು ನಿಮ್ಮ ಒಂದು ರಿಸಲ್ಟು ಒಂದು KE ಬೋರ್ಡ್ಗೆ ಕೊಟ್ಬಿಡ್ತಿದ್ದು ಈಸಿ, ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ ಅವರು ಒಂದು ಅಗ್ರಿಕಲ್ಚರು. ಬಟ್ ಈ ಸರಿ ನಮಗೆ ಒಂದು ಪೂರ್ತಿ ಸಬ್ಮಿಷನ್ ಫೈನಲ್ ಆ್ಯಂಡ್ ಕಂಪ್ಲೀಟ್ ಪ್ರಾಕ್ಟಿಕಲ್ ಟೆಸ್ಟ್ ರಿಸಲ್ಟ್ ಟು KE ಬೈ USB ಅಂದ್ಬಿಟ್ಟು ನಮಗೆ ಯಾವಾಗ ಕಾಣಿಸ್ತಿದೆ ಅಂದರೆ 15th, ಅಂದರೆ ನೆಕ್ಸ್ಟ್ ಮಂತ್ 15th ನಿಮಗೆ ಯಾವುದೇ ಥರ ಅವರು ಇನ್ನೂ ಸಬ್ಮಿಷನ್ ಮಾಡಿರಲ್ಲ ಫೈನಲ್ ಸಬ್ಮಿಷನ್ಸು, ಅಲ್ಲಿವರೆಗೂ ನಿಮ್ಮ ಒಂದು KCT ರಿಸಲ್ಟ್ 100% ಬರಲ್ಲ. ಇದು ಒಂದು ನಿಮಗೆ ಒಂದು ಕಾನ್ಫಿಡೆನ್ಸ್ ಬಂತು ಅನಿಸುತ್ತೆ. ಇನ್ನೂ ನಮಗೆ KCT ರಿಸಲ್ಟ್ ಬಂದಿಲ್ಲ, ಬರೋದಿಲ್ಲ ಅಲ್ಲಿವರೆಗೂ ಅಂತ. ಅಲ್ಲಿವರೆಗೂ ನಿಮ್ಗೆ ಏನು ಒಂದು ಶೆಡ್ಯೂಲ್ ಅನ್ನೋದು ಹಾಕೊಂಡಿರ್ತಾರೆ, ನಿಮ್ಮ ಕೆಲಸ ಏನಿರುತ್ತೆ ಅದನ್ನ ಮಾಡ್ಬೋದಾಗಿರುತ್ತೆ. ಯಾವುದೇ ಕಾರಣಕ್ಕೂ ನೀವು ಅದನ್ನು ಮಿಸ್ ಔಟ್ ಮಾಡೋಕ್ಕೋಗ್ಬೇಡಿ. ಆಮೇಲೆ ಇನ್ನೂ ಸ್ವಲ್ಪ ಜನ ನನಗೆ ಅಲ್ಲಿವರೆಗೂ ತುಂಬ ಅನ್ನೋದು ನೋಡಿ, ಇಲ್ಲಿ ನಮ್ಮ ಒಂದು KCT ಎಕ್ಸಾಮ್ ಯಾರು ಬರೆದು ನಿಮ್ಮ ಅಡ್ಮಿಷನ್ಸ್ಗೆ ಇಂಜಿನಿಯರಿಂಗ್, ಮೆಡಿಕಲ್ ಈ ಥರ ಒಂದು ಸೇರಬೇಕಂದ್ರೆ ನಿಮಗೆ ಅನ್ನೋದು ತುಂಬ ಪೇಷನ್ಸ್ ಅನ್ನೋದು ತುಂಬ ಇರಬೇಕಾಗುತ್ತೆ. ಇನ್ಮೇಲಿಂದ ಕೌನ್ಸಿಲಿಂಗ್ ತುಂಬ ಅಂದರೆ ತುಂಬ ಈಗ KCT ಈಗ ಹೆಂಗೆ ನೀವು ಸೆಕೆಂಡ್ PC ಬೋರ್ಡ್ ಎಕ್ಸಾಮ್ ಬರೆದ್ರು ಆ ಥರ ಒಂದು ನಮ್ಮ KCT ಬೋರ್ಡ್ KE ಬೋರ್ಡ್ ಅವರು ನಿಮಗೆ ಆಟೋಮೆಟಿಕ್ಲಿ ರಿಸಲ್ಟ್ ಅನ್ನೋದು ಕೊಡೋದಿಲ್ಲ. ತುಂಬ ಅಂದರೆ ತುಂಬಾ ಲೇಟ್ ಮಾಡ್ತಾರೆ. ಇನ್ಮೇಲಿಂದ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಅಂದರೆ, ನೀವು KEನ ಟ್ರೋಲ್ ಮಾಡೋಕೆ ಕೂಡ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಅವ್ರು ನಿಮಗೆ ಬೇಗನೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಲ್ಲ. ಯಾಕಂದರೆ ಇದು ಒಂದು ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ಒಬ್ಬ ಸ್ಟೂಡೆಂಟ್ಸ್ದು ಕೂಡ ಲೆಕ್ಕ ತೊಗೊತಾರೆ. ಒಬ್ಬ ಸ್ಟೂಡೆಂಟ್ಗೂ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ಮುಂದಾಲೋಚನೆ ಇಟ್ಕೊಂಡ್ಬಿಟ್ಟು ಅವರು ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು, ಒಬ್ಬ ಸ್ಟೂಡೆಂಟ್ಗೂ ಯಾವುದೇ ಥರ ಅನ್ಯಾಯ ಆಗಬಾರ್ದು ಅನ್ನೋಕ್ಕೋಸ್ಕರ ನಿಧಾನವಾಗಿ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆದರೆ ಖಂಡಿತ ಒಂದು ದೊಡ್ಡ ಒಂದು ಪ್ರೋಸೆಸ್ ಇದೆ. ಯಾಕಂದರೆ ಇಡೀ ಕರ್ನಾಟಕ ತುಂಬ ಎಲ್ಲರಿಗೂ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿ ಒಟ್ಟಿಗೆ ರಿಸಲ್ಟ್ ಬಿಟ್ಟು ಒಂದು ದೊಡ್ಡ ಪ್ರೋಸೆಸ್ ಆಗಿರುತ್ತೆ. ಆದರೆ ನಿಧಾನ ಮಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಈ ಕಾಲೇಜ್ ಅಲ್ಲಿವರೆಗೂ ಏನಾಗುತ್ತೆ ಅಂದರೆ, ನೀವು ಯಾರೀಗ BCA ಮಾಡಬೇಕು, BBA ಮಾಡಬೇಕು, ಬೇರೆ ಒಂದು ಡಿಗ್ರಿ ಸೇರ್ಕೋತೀನಿ ಅನ್ನೋರಾದರೆ ಯಾರು ನಿಮ್ಮ ಮನಸ್ಥಿತಿಯಿಂದ ನಾನು ಅದಕ್ಕೆ ಸೇರ್ಕೋತೀನಿ ಅಂದರೆ ಸೇರ್ಕೋಬೋದು. ಬಟ್ ಆದರೆ ನೀವು KCTಗೆ ಅಂದರೆ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮಗೆ ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ತೀನಿ. ಯಾಕಂದರೆ ನೀವು ಇದರಲ್ಲಿ ಯಾವುದೋ ಒಂದು ಪ್ರೊಫೆಷ್ನಲ್ ಡಿಗ್ರಿ ಪರ್ಚೇಸ್ ಆರಾಮ್ ನೀವು ಅದನ್ನು ತೊಗೋಬೋದಾಗಿರುತ್ತೆ. ನಾವು ಹೇಳೋದ್ರಿಂದ ಒಂದು ಆಪ್ಷನ್ ಎಂಟ್ರಿನ ಹಾಗೂ ನಾವು ಹೇಳೋವಂಥ ಒಂದು ಕೌನ್ಸಿಲಿಂಗ್ ಗೈಡ್ಲೈನ್ಸಿಂದ ಯೂಸ್ ಮಾಡ್ಕೊಂಬಿಟ್ಟು ನೀವು ಖಂಡಿತ ಒಂದು ನೀಟಾಗಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಮತ್ತು ಹಾಗೂ ಕೌನ್ಸಿಲಿಂಗ್ ಮುಗಿಸ್ಬಿಟ್ಟು ನೀವು ಆರಾಮ್ ಈಸಿಯಾಗಿ ಒಂದು ಸೀಟ್ ಅನ್ನೋದು ತೊಗೋಬೇಕಾಗಿರುತ್ತೆ. ತೊಗೊಳ್ತೀರಾ ಕೂಡ, ನಾನು ಹೇಳ್ತಿದ್ದೀನಿ ನೋಡಿ, ಖಂಡಿತ ಇದು. ಆಮೇಲೆ ನಿಮ್ದು ಇನ್ನೊಂದು ಏನಪ್ಪ ಅಂದರೆ, ಸೆಕೆಂಡ್ PC ಅಂದರೆ ಇನ್ನೂ ಸೆಕೆಂಡ್ ಎಕ್ಸಾಮ್ ಇದೆ, ಅವ್ರು ಬರೆದು ಅವ್ರು ಕಂಪ್ಲೀಟಾಗಿ ಅವ್ರದ್ದು ಕೂಡ ಮುಗಿದು ಅವ್ರದ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋವರೆಗೂ ನಿಮ್ಮ ಒಂದು KCT ರಿಸಲ್ಟ್ ಬರೋದಿಲ್ಲ. ಇಷ್ಟು ಆಗಿತ್ತು ನಿಮ್ಮ ಒಂದು KCT ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು. ಆಮೇಲೆ ಕಟ್ ಆಫ್ ಇನ್ಕ್ರಿಮೆಂಟ್ ಆಗುತ್ತಾ ಅಂತ ಕೇಳ್ತಿದ್ರು. ಪ್ರತಿ ವರ್ಷ ಹೌದು, ಖಂಡಿತ ಒಂದು ಪ್ರತಿ ವರ್ಷ ಇಂಜಿನಿಯರಿಂಗ್ ಆಯಿತು, ಬೇರೆ ಒಂದು ಕೋರ್ಸ್ಗಳಾಯಿತು, ಸೀಟನ್ನು ಜಾಸ್ತಿ ಆಗುತ್ತೆ. ಇದು ಏನಪ್ಪ ಕಟ್ ಆಫ್ ಅಂದರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಏನಿಲ್ಲ, ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಇಷ್ಟು ರ್ಯಾಂಕ್ವರೆಗೂ ನಿಮ್ಮ ಕಾಲೇಜಲ್ಲಿ ಈ ಒಂದು ಸೀಟ್ ಸಿಗುತ್ತೆ ಅನ್ನೋದು ಒಂದು ಲೀಸ್ಟ್ ಅನ್ನೋದು ಬಿಡ್ತಾರೆ. ಅದೇ ಒಂದು ಕಟ್ ಆಫ್ ಅನ್ನೋದಾಗಿರುತ್ತೆ. ನಿಮಗೆ ಮುಂದೆ ಕಟ್ ಆಫ್ ಬಿಟ್ಟಾಗೆ ಹಾಗೂ ಮಾಕ್ ಆಫ್ ರೌಂಡು, ಫಸ್ಟ್ ರೌಂಡು, ಲಾಸ್ಟ್ ಮಾಪ್ ಅಪ್ ರೌಂಡ್ ಅಂತ ಬರುತ್ತೆ. ಅದೆಲ್ಲ ನಿಮಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡ್ಬಿಟ್ರೆ ನಿಮಗೆ ಕಂಟಿನ್ಯೂಸ್ಗೆ ನಿಮ್ಗೆ ಏನಾಗುತ್ತೆ ಅಪ್ಡೇಟ್ಸನ್ನು ಸಿಗ್ತಾ ಹೋಗುತ್ತೆ ಫ್ರೀಯಾಗಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ. ಮೇನ್ ಏನಪ್ಪ ಅಂದರೆ, ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆದರೆ ನಿಮಗೆ ಒಂದು KCT ಇದು ಪೂರ್ತಿ ಗೈಡ್ಲೈನ್ಸು ಫ್ರೀಯಾಗಿ ಕಾಸ್ಟಲ್ಲಿ ನಿಮಗೆ ಫುಲ್ ಕ್ಲೀನಾಗಿ ಒಂದು ಟೈಮ್ ಟು ಟೈಮ್ ಅನ್ನೋದು ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಇವಾಗೇ ಮರೆಯದೇ ಸಬ್ಸ್ಕ್ರೈಬ್ ಆಗಿಬಿಟ್ಟು ನಮ್ಮ ಒಂದು ಈ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ. ಖಂಡಿತ ಹೆಲ್ಪ್ಫುಲ್ ಆಗುತ್ತೆ. ಮುಂದೆ ತುಂಬ ಸ್ಟೂಡೆಂಟ್ಸ್ ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಆಲ್ಮೋಸ್ಟ್ 2-3 ಇಯರ್ಸಿಂದ ಕೂಡ ಇದ್ದಾರೆ. ಅವರೆಲ್ಲ ಒಂದು ನಮ್ಮ ಮೇಲೆ ಒಂದು ಓಪನ್ ಇದ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಚಾನಲ್ ಮಾಡಿರೋದ್ರಿಂದ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನೀವೆಲ್ಲರೂ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ನಿಮ್ಮ ಒಂದು ಕೌನ್ಸಿಲಿಂಗ್ದು
ಗೈಡ್ಲೈನ್ಸ್ ಅನ್ನೋದು ನಾನಾಗಿರುತ್ತೆ, ನಾನು ಕೊಡ್ತಾ ಇರ್ತೀನಿ ಕೂಡ. ಮತ್ತು ನಿಮ್ಮ ಒಂದು ಇನ್ನೂ ಯಾರಿಗೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂದರೆ, ಇನ್ನೂ ಕಾಲೇಜ್ ಯಾವ ಸ್ಟಾರ್ಟ್ ಆಗುತ್ತೆ ನಿಮ್ಮದು ಆಲ್ಮೋಸ್ಟ್ ಥರ್ಡ್ ರೌಂಡು ಸೀಟ್ ಸಿಕ್ಕಾಗಿದ್ಮೇಲೆ ನಿಮ್ಮ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಇವಾಗ ಕಾಲೇಜ್ ಸ್ಟಾರ್ಟ್ ಆಗೋದಿಲ್ಲ ನಿಮ್ದು ಯಾವುದೇ ಥರ ಒಂದು ಪ್ರೊಫೆಷನಲ್ ಡಿಗ್ರಿಗೆ. ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ಸಿಗೆ ಏನಾಗುತ್ತೆ ಅಂದರೆ, ನೀವು BSc ಮತ್ತು BCA ಇಂಥ ಸ್ಟೂಡೆಂಟ್ಸ್ ಏನಾದರೂ ಡಿಗ್ರಿ ತೊಗೊಂಡ್ರೆ ಅವ್ರು ಬೇಗನೆ ಒಂದು ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ನೀವು ವರಿ ಮಾಡೋಕ್ಕೆ ಹೋಗಬೇಡಿ. ಅದು ನಿಮ್ದೇನು ಕಾಲೇಜ್ ಸ್ಟಾರ್ಟ್ ಆದರೂ ಜಸ್ಟ್ 1, 2, 3 ಚಾಪ್ಟರ್ಸ್ ಅಷ್ಟೇ ಒಂದು ಸ್ಟಾರ್ಟ್ ಮಾಡಿರ್ತಾರೆ. ಇನ್ನೂ ನಿಮ್ಮ ಒಂದು KCT ರಿಸಲ್ಟ್ ಬಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿ ಆರಾಮಾಗಿ ಕೂಲಾಗಿರಿ. ನಿಮಗೆ ರಿಸಲ್ಟ್ ಈಗೇ ಬರೋದಿಲ್ಲ, ತುಂಬ ಲೇಟ್ ಅನ್ನೋದಾಗುತ್ತೆ. ಇನ್ಮೇಲೆ ತುಂಬ ಅಂದರೆ ತುಂಬ ಲೇಟ್ ಆಗುತ್ತೆ. ಆಲ್ಮೋಸ್ಟ್ ಒಂದು ನನ್ನ ಒಂದು ಎಕ್ಸಾಕ್ಟ್ ಒಂದು ಡೇಟ್ ಹೇಳ್ಬೋದು ಅಂದರೆ ನಿಮಗೊಂದು 2-3 ಮಂತ್ಸ್ ಇನ್ನೂ ಸ್ವಲ್ಪ ದೂರನೇ ಆಗ್ಬೋದು, ಹತ್ರ ಅಂತ ಆಗೋದಿಲ್ಲ. ಯಾಕಂದರೆ KCT ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ ಕೌನ್ಸಿಲಿಂಗ್ ಅನ್ನೋದು ತುಂಬ ನಿಧಾನವಾಗಿ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಅದು ಒಂದೊಂದು ಅಪ್ಡೇಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಅಪ್ಡೇಟ್ ಮಾಡಿಲ್ಲ ಅಂದರೆ ನೀವು ಅಲ್ಲೇನೋ ಒಂದು ಮಿಸ್ ಔಟ್ ಮಾಡ್ಕೊಂಡ್ಬಿಡ್ತೀರಾ. ಆ ಒಂದು ಸಣ್ಣ ಒಂದೊಂದು ಕ್ಲೈಮ್ ಕೂಡ ಇಂಪಾರ್ಟೆಂಟು. ಕನ್ನಡ ಮೀಡಿಯಮ್ ಆಯಿತು, ಆಮೇಲೆ ಹೈದರಾಬಾದ್ ಅಂತ ಕೋಟಾ ಅಂತ ಬರ್ತಾ ಅದನ್ನೆಲ್ಲ ಕ್ಲೈಮ್ ಈಗೇನೇನಿದೆ ನಿಮ್ಮ ಒಂದು ಡಾಕ್ಯುಮೆಂಟ್ಸು ಆಯಿತು, ಆಮೇಲೆ ಟಾಪ್ ಕಾಲೇಜ್ನ ಲೀಸ್ಟ್ ಮಾಡೋದು, ಇವೆಲ್ಲ ಇವಾಗ ಒಂದೊಂದು ಸಣ್ಣ ಕೆಲಸನ ಕಾಲಿದ್ದ ಮಾಡ್ತಾ ಹೋಗಿ. ನನಗೂ ಬೇಕಾದ್ರೆ ನೀವು ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿರೋ ಟಾಪ್ ಕಾಲೇಜ್ನ ಫೈಂಡ್ ಔಟ್ ಮಾಡಿ ಲೀಸ್ಟ್ ಮಾಡಿ ಬ್ರದರ್ ಅಂದರೆ ಖಂಡಿತ ಮಾಡ್ತೀನಿ ನಾನು. ಅದಕ್ಕೋಸ್ಕರ ನಾನು ಒಂದು ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ ನಾನು ಬೇಕಾದ್ರೆ ಕಮೆಂಟ್ಸಲ್ಲಿ ಹಾಕಿ ನಿಮ್ಗೆ ಯಾವ ಥರ ವೀಡಿಯೋ ಬೇಕನ್ನೋದು ನಾನು ಖಂಡಿತ ಮಾಡಿ ತಿಳಿಸ್ತೀನಿ. ನಮ್ಮ ಚಾನಲ್ಗೆ ಖಂಡಿತ ಮರೀದೇನೆ ಸಬ್ಸ್ಕ್ರೈಬ್ ಆಗಿರಿ. ಮುಂದೆ ಟೈಮ್ ಟು ಟೈಮ್ ಅಪ್ಡೇಟ್ ಸಿಗ್ತಿರುತ್ತೆ. ನಿಮ್ಮ ಒಂದು ಕೌನ್ಸಿಲಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಮತ್ತು ಇನ್ನೂ CET ರಿಸಲ್ಟ್ ಯಾವ ಬರುತ್ತೆ ಅನ್ನೋದು ಒಂದು ಕೂಡ ಡೇಟ್ ಅನ್ನೋದು ಗೊತ್ತಾಗಿದೆ. ಮತ್ತು ಇನ್ನೂ ಕಾಲೇಜ್ ಯಾವುದೋ ತರ್ಕೊಂಡು ಸ್ಟಾರ್ಟ್ ಕೂಡ ಆಗಿಲ್ಲ. ಇಷ್ಟು ಒಂದು ಡೌಟ್ಸನ್ನು ಕ್ಲಿಯರ್ ಆಯಿತು ಅನಿಸುತ್ತೆ. ಇನ್ನು ಏನೋ ಥರ ಡೌಟ್ಸ್ ಇತ್ತು ಅಂದರೆ ನಾವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಖಂಡಿತ ನಿಮ್ಗೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಈ ವಿಡಿಯೋದ ಇನ್ಫಾರ್ಮೇಟಿವ್ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಮುಂಬರುವಂಥ ಅಪ್ಡೇಟ್ಸ್ಗೋಸ್ಕರ ಮೋರ್ ಆ್ಯಂಡ್ ಮೋರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ. ಟೇಕ್ ಕೇರ್, ಲವ್ ಯು ಗೈಸ್, ಟಾಟಾ, ಬಾಯ್ ಬಾಯ್.